ವಿಪಿ ಸರ್ 18 ಸೀಸನ್ಗಳ ಕ್ಲೈಮ್ಯಾಕ್ಸ್ ಅನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. 40 ಮ್ಯೂಸಿಷಿಯನ್ಸು, 40 ಮೆಂಬರ್ಸ್ ಜೂರಿ, 6 ಮೆಂಟರ್ಸು ಆ್ಯಂಡ್ ಇಬ್ಬರು ಮಹಾ ಜಡ್ಜ್ಗಳು ಜೊತೆಗೆ ಮಹಾ ಗುರುಗಳ ಸಾನ್ನಿಧ್ಯ ಇರುವಂಥ ಒಂದು ಕಾರ್ಯಕ್ರಮ ಈ ಬಾರಿಯ ಸರಿಗಮಪ ಚಾಂಪಿಯನ್ಶಿಪ್. ಇದು ಒಂದು ಬೃಹತ್ ಕಾರ್ಯಕ್ರಮ. ಇದು ಸರಿಗಮಪ ಈ ಬಾರಿ ನಡೆಯೋದೇನಿದೆ ಇದು ಸಾಧಾರಣವಾದ ಕಾರ್ಯಕ್ರಮ ಅಲ್ಲ. ಯಾಕೆ ಅಂತ ಅದಕ್ಕೊಂದು ಅರ್ಥ ಏನಂದ್ರೆ, ನಾವು ಪ್ರತಿ ಬಾರಿ ಒಂದು ಸೀಸನ್ ಮಾಡಬೇಕು ಅಂದ್ರೆ ಒಂದು ಸೀಸನ್ಗೆ ಸರಿ ಹೊಂದುವ ಹಾಗೆ ನಾವು ಒಂದು ಆಡಿಷನ್ ಮಾಡ್ತೇವೆ. ಆದ್ರೆ ಈ ಬಾರಿ ನಿಮಗೆ ತಿಳಿದ ಹಾಗೆ 17 ಸೀಸನ್ನ ಮುತ್ತು ರತ್ನಗಳು ಇಲ್ಲಿ ಬಂದು ಹಾಡ್ತಾರೆ. ಅಂದ್ರೆ 17 ಸೀಸನ್ಗೆ ಮಾಡಿದಂತಹ 15 ವರ್ಷದ ಆಡಿಷನ್ನ ಫಲ ಈ ಕಾರ್ಯಕ್ರಮ. ನೀವು ನೋಡೋ ಹಾಗೆ 40 ಮ್ಯೂಸಿಷಿಯನ್ಸ್. ಪ್ರತಿ ಬಾರಿ ನಾವು 8, 10, 12 ಆ ರೀತಿ ಎಲ್ಲ ಮಾಡಿದೀವಿ. ಒಂದೊಂದು ವೈಲಿನ್ಗೆ ಟ್ಯೂನ್ ಮಾಡಿ ಅದಕ್ಕೆ ಒಂದು ಸೌಂಡ್ ಚೆಕ್ ಮಾಡೋದಕ್ಕೆ ಎಷ್ಟು ಗಂಟೆಗಳು ಹಿಡಿಯುತ್ತೆ. ಆದ್ರೆ ನಮ್ಮ ವಾಹಿನಿ ನಮ್ಗೆ ಯಾಕೆ ಹೆಮ್ಮೆ ಅಂದ್ರೆ, ಎಷ್ಟೇ ಸಮಯ ಹೋಗ್ಲಿ, ಎಷ್ಟೇ ಏನೇ ಆಗ್ಲಿ, ಆದ್ರೆ ಈ ವೇದಿಕೆಯ ಘನತೆ ಒಂದಿಷ್ಟು ಕಡಿಮೆ ಆಗಬಾರದು ಅನ್ನೋ ಒಂದು ಸತತವಾದ ಪ್ರಯತ್ನ. ನಾನು ಮತ್ತೊಮ್ಮೆ ಜಿ ಕನ್ನಡ ವಾಹಿನಿ, ರಾಘವೇಂದ್ರ ಹುಣಸೂರು ಅವರ ತಂಡ ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತೇನೆ. ಮತ್ತೆ ಈ ಬಾರಿ ಬರುವಂತಹ ಮುತ್ತುರತ್ನಗಳು ಏನಿದ್ದಾರೆ ಅವರೆಲ್ಲರೂ ನಮ್ಮವರೇ. ಇದು ಒಬ್ಬ ನಾನು ಮ್ಯೂಸಿಷಿಯನ್ ಆಗಿ ಹೇಳಬೇಕು ಅಂದ್ರೆ ಇದು ಬಹಳ ಒಂದು ದೈವಿಕವಾದಂತಹ ಕೆಲಸ. ಆ ಸ್ಪರ್ಧಿಗಳು ಇಲ್ಲಿ ಬರ್ತಾರೆ, ಹಾಡ್ತಾರೆ. ಮತ್ತೆ ಪ್ರತಿ ಬಾರಿ ನಮ್ಮ ಜನ ಹೇಗೆ ಈ ಪ್ರೀತಿ ಕೊಟ್ಟು ಇದನ್ನ ಬೆಳೆಸಿದ್ದಾರೆ ಅದೇ ರೀತಿ ಈ ಬಾರಿ ಕೂಡ ಬೆಳೆಸ್ತಾರೆ. ನಾನು ಬಹಳ ಎಕ್ಸೈಟೆಡ್ ಆಗಿದ್ದೀನಿ. ನನ್ನ ಎಲ್ಲ ಫೇವ್ರೆಟ್ ಸಿಂಗರ್ಸ್ ಬಂದು ಇಲ್ಲಿ ಹಾಡಲಿದ್ದಾರೆ. ಮಜಾ ಮಾಡೋಣ. ಈ ಸೀಸನ್ ಅನ್ನೋದು ನಮ್ಮೆಲ್ಲರ ತುಂಬಾ ದೊಡ್ಡ ಜವಾಬ್ದಾರಿ. ಅಂಡ್ ವಿಪಿ ಸರ್ ಹೇಳ್ದಂಗೆ ಆ ದೈವಿಕತೆಯನ್ನ ತಂದವರು ನೀವು ಕೂಡ ಸರ್. ಈ ಶೋಗೇನೆ ಒಂದು ಶೋಭೆ. ನಾಳೆ ಭವಿಷ್ಯದಲ್ಲಿ ನಾವಿರ್ತೀವೋ ಬಿಡ್ತೀವೋ ಈ ಕಾರ್ಯಕ್ರಮದಲ್ಲಿ, ಆದ್ರೆ ಈ ವೇದಿಕೆ ಸತತವಾಗಿ ನಿಲ್ಲುತ್ತೆ. ಆ ಒಂದು ಋಣ ನಮಗೆ. ನಾನು ಒಂದ್ಸತಿ ರಾಜೇಶ್ ಕೃಷ್ಣ ಕೂತಿದಾರಲ್ಲ ಅನ್ಸತ್ತೆ. ರಾಜೇಶ್ ಸರ್ ಇಲ್ವಾ ಅಂತ. ಒಂದು ಗೂಡಿನಲ್ಲಿರೋ ಎಲ್ಲಾ ಪಕ್ಷಿಗಳು ಇಲ್ಲೇ ಇರಬೇಕು ಅನ್ನೋ ಆಸೆ ಇರುತ್ತೆ. ಆದ್ರೆ ಕೆಲವೊಮ್ಮೆ ಕೆಲವು ಪಕ್ಷಿಗಳು ಹಾರುತ್ತವೆ. ಅದು ಪ್ರಕೃತಿ ನಿಯಮ. ಯಾಕೆಂದ್ರೆ ಎಲ್ಲರೂ ಚೆನ್ನಾಗಿರ್ಲಿ, ಎಲ್ಲ ಸಂಗೀತ. ಆದ್ರೆ ಈ ವೇದಿಕೆಯ ಘನತೆ, ಗೌರವ ಇವತ್ತೇನು ಬಂದಿದೆ ಅದು ನಾನು ನೀವು ಅಥವಾ ನಾವು ಕಟ್ಟಿರೋ ವಿಷಯ ಅಲ್ಲ, ಅದು ಮಹನೀಯರು ಕಟ್ಟಿರುವಂತಹ ವಿಷಯ. ಇದನ್ನು ಮುಂದುವರಿಸ್ಕೊಂಡು ಹೋಗೋದು ನಮ್ಮ ಜವಾಬ್ದಾರಿ. ನಾನು ಯಾವಾಗಲೂ ಅನ್ಕೋತೀನಿ, ಇದು ನನಗೆ ಈ ವೇದಿಕೆಯಲ್ಲಿ ಇರೋದು ನನ್ನ ಅವಕಾಶವ ಅದೃಷ್ಟವ ಅಲ್ಲ, ಇದು ಜವಾಬ್ದಾರಿ. ಇದು ಈ ವೇದಿಕೆಯಲ್ಲಿ ಇರುವುದು ನನ್ನ ಜವಾಬ್ದಾರಿ. ಈ ಜವಾಬ್ದಾರಿಯನ್ನ ನಾನು ಮುಂದುವರಿಸ್ಕೊಂಡು ಹೋಗ್ಬೇಕು. ಭಗವಂತ ಎಷ್ಟು ದಿನ ನನಗೆ ಅಲ್ಲಿ ಋಣ ಇಟ್ಟಿದಾನೋ ಅಷ್ಟು ದಿನ ನಾನು ಕೂರ್ತೀನಿ. ಮೊಟ್ಟ ಮೊದಲನೇದಾಗಿ ನಾನು ಮಹಾಗುರುಗಳ ಬಗ್ಗೆ ಒಂದು ಮಾತು. ನನಗೆ ಬಂದಂತಹ ವಿಷಯ ಏನಂದ್ರೆ, ಎಲ್ಲವನ್ನೂ ನೋಡಿರುವಂತಹ ಚೈತನ್ಯ ಸ್ವರೂಪ ನಮ್ಮ ಹಂಸಲೇಖ ಸರ್. ನಿಜವಾಗಿ ನೋಡ್ಬೇಕಂದ್ರೆ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಅವ್ರಿಗೇನು ಅವಶ್ಯಕತೆ ಇಲ್ಲ. ಅವ್ರು ಈ ವಯಸ್ಸಲ್ಲಿ ಆರಾಮಾಗಿರ್ಬೋದು. ಆದರೆ ಈ ಕಾರ್ಯಕ್ರಮದಲ್ಲಿ ನಾನು ಇರಬೇಕು, ಅದು ನನ್ನ ಕರ್ತವ್ಯ ಅಂತ ಭಾವಿಸಿ ಮಹಾಗುರುಗಳು, ಯಾಕೆಂದ್ರೆ ಇದು ಈ ವೇದಿಕೆ ಕನ್ನಡಿಗರ ಪ್ರಾರ್ಥನೆ, ಕನ್ನಡಿಗರ ಪ್ರೀತಿಯ ದೇಗುಲ, ಸಂಗೀತದ ಒಂದು ಶಾಲೆ ಅಂತ ಹೇಳಿ, ಆಸ್ಥಾನ ಅಂತ ಹೇಳಿ ಮಹಾಗುರುಗಳಿಗೆ ನಾವು ಹೇಗೆ ಧನ್ಯವಾದಗಳನ್ನು ಹೇಳೋದು. ಯಾಕೆ ಅಂದ್ರೆ ವೀಕ್ಷಕರೇ, ಈ ಕಾರ್ಯಕ್ರಮ ನೋಡ್ಲಿಕ್ಕೆ 1.5 ಗಂಟೆ. ಇದ್ರ ಹಿಂದೆ ಸುಲಭವಾದ ಕೆಲಸವಲ್ಲ, ಗಂಟೆಗಟ್ಟಲೆ ಇಲ್ಲಿ ಕೂತ್ಕೋಬೇಕು. ಆದ್ರೆ ನಕ್ಕೊಂಡು ಈ ಕಾರ್ಯಕ್ರಮದಲ್ಲಿ ಎಲ್ರನ್ನೂ ಮಕ್ಕಳ ತರ ನೋಡ್ಕೊಂಡು, ತಮ್ಮಂದರ ತರ ನೋಡ್ಕೊಂಡು, ಮನೆಯವ್ರ ತರ ನೋಡ್ಕೊಂಡು ನಮ್ಮೆಲ್ಲರನ್ನು ಪೋಷಿಸ್ತಾ ಒಂದು ದಿನ ಏನು ಹೇಳಿದೆ ಇಲ್ಲಿ ಕೂತಿರ್ತಾರೆ. ನನಗೆ ಆಶ್ಚರ್ಯ ಆಗತ್ತೆ, ನೀವು ಈ ಕಾರ್ಯಕ್ರಮಕ್ಕೆ ಈ ರೀತಿ ಪ್ರೀತಿಯಿಂದ ಬರೋದು. ಕನ್ನಡಿಗರ ಮೇಲೆ ನಿಮಗಿರುವ ಅಭಿಮಾನ, ಕಾರ್ಯಕ್ರಮದ ಮೇಲಿರುವ ಅಭಿಮಾನ. ಮತ್ತೆ ಇನ್ಯಾರಿದ್ದಾರೆ ಹೇಳಿ ಈ ಒಂದು ಸ್ಥಾನವನ್ನು ತುಂಬಿಸ್ಲಿಕ್ಕೆ? ಯಾರಿದ್ದಾರೆ? ಇವರೊಬ್ಬರೇ. ಅದನ್ನ ನಾನೊಬ್ಬನೇ ಅಂತ ಅವ್ರಿಗೆ ಗೊತ್ತು. ನಾನು ಅದನ್ನ ಮಾಡಲೇಬೇಕು ಅಂತ ಒಂದು ಕರ್ತವ್ಯ ರೂಪದಲ್ಲಿ ಬಂದು ಮಾಡ್ತಾರೆ. ಇದು ನಮ್ಮೆಲ್ಲರ ಸೌಭಾಗ್ಯ. ಹಾಗಾಗಿ ಸರಿಗಮಪ ಇವತ್ತಿನ ದಿನ ಈ ಒಂದು ಶ್ರೇಯಸ್ಸಿಗೆ ಬಂದಿದೆ ಅಂದ್ರೆ ಅದು ಮಹಾಗುರುಗಳ ಒಂದು ಪ್ರೀತಿಯ ಪಾತ್ರ. ಅದು ನಾನು, ಅರ್ಜುನ್ ಸರ್, ಮ್ಯೂಸಿಷಿಯನ್ಸು, ತಾವು, ಅನುಶ್ವರೇ, ನಾನು ಹೇಗೆ ನಿಮ್ಮ ಒಂದು ಪಾತ್ರವನ್ನು ವರ್ಣಿಸಲಿ? ಇಲ್ಲ, ನಿಜವಾಗಿಯೂ ಅದು ಸುಲಭವಲ್ಲ. ಇಷ್ಟು ಕಾರ್ಯಕ್ರಮಗಳ ನಡುವೆ ಸರಿಗಮಪ ಕಾರ್ಯಕ್ರಮಕ್ಕೆ ಸತತವಾಗಿ ನೀವು ನಿಮ್ಮ ಸರ್ವಸ್ವವನ್ನ ಕೊಡ್ತೀರಾ. ಅದು ನಿಮಗೆ ಈ ಕಾರ್ಯಕ್ರಮದಲ್ಲಿ ಇರುವ ಪ್ರೀತಿ. ಬಟ್ ಇವೆಲ್ಲರನ್ನು ಒಂದು ಪರಿವಾರ ತರ ಕಾಪಾಡ್ಕೊಂಬಂದಿರೋದು ಜಿ ಕನ್ನಡ ವಾಹಿನಿ. ಆ ವಾಹಿನಿ, ನಮ್ಮ ರಾಘವೇಂದ್ರ ಹುಣಸೂರು, ಎಲ್ಲರನ್ನು ಪರಿವಾರ ತರ ನೋಡ್ಕೋತಾರಲ್ಲ, ಅದೇ ಸರಿಗಮಪ. ಮತ್ತೆ ಶುರುವಾಗಿದೆ, ವಿಜೃಂಭಿಸೋಣ. ಇದನ್ನ ಪ್ರೀತಿಸಿರೋ ಕನ್ನಡಿಗರಿಗೆ ಪ್ರೀತಿಯ ಸ್ವರಗಳ ಔತಣವನ್ನ ಬಡಿಸೋಣ. ಥ್ಯಾಂಕ್ ಯು ಸೋ ಮಚ್ ವಿಪಿ ಸರ್. ಅರ್ಜುನ್ ಸರ್, ಆಡಿಯೋ ವಿಡಿಯೋ ಆ್ಯಕ್ಚುಲಿ ನನಗಿದು ಆಡಿಯೋ ವಿಡಿಯೋ ಅಲ್ಲ, ತುಂಬ ಆಳದ ವಿಡಿಯೋ ಅಂತ ಕಾಣಿಸ್ತಾ ಇದೆ. ಅಷ್ಟು ಎಮೋಷನ್ಸ್ ತುಂಬಿದೆ.
ಬಟ್ ಇದು ನೋಡ್ಬೇಕಾದ್ರೆ ನನಗನ್ಸುತ್ತೆ ಮನುಷ್ಯನ ಉದ್ದ ಜೀವನದ ಉದ್ದನ ಡಿಸೈಡ್ ಮಾಡಲ್ಲ, ಆ ಜೀವನನೇ ಬೇರೆ ಭಾಳ ದೊಡ್ಡದು ಅದು ಜೀವನ. ಸೊ ಈ ಮಕ್ಕಳು ಇವತ್ತು ಎಷ್ಟು ದೊಡ್ಡದಾಗಿ ಬೆಳೆದಿದ್ದಾರೆ ಅಂದರೆ ನಾನು ಭಾಳ ಜನರ ಜೊತೆ ಕೆಲಸನೂ ಮಾಡಿದ್ದೀನಿ. ಸೊ ಅವರೆಲ್ಲರೂ ಮತ್ತೆ ಈ ವೇದಿಕೆ ಮೇಲೆ ಬಂದು ಈ ವೇದಿಕೆ ಮೇಲೆ ತಮ್ಮ ಟೈಮ್ನ ಕೊಟ್ಟು ಆ್ಯಂಡ್ ನಿಮ್ಮ ಟೈಮ್ನ ಕರೆಕ್ಟಾಗಿ ಯೂಟಿಲೈಸ್ ಮಾಡ್ಕೊಳ್ಳೋಂಥ ಒಂದು ಮನೋಧರ್ಮ ಬಂದಿರೋದು ಭಾಳ ದೇವರ ಆಶೀರ್ವಾದ ಅದು. ಆ್ಯಂಡ್ ವಾಟ್ ಅ ಜರ್ನಿ. ಸರಿಗಮಪ ಅನ್ನೋದು ಬರೀ ಸಂಗೀತ ಮಾತ್ರ ಅಲ್ಲ, ಖಂಡಿತವಾಗ್ಲು ಪ್ರತಿಯೊಬ್ಬರ ಮನಸ್ಸಲ್ಲಿ ಊರಿರೋಂಥ ಸಂಗೀತ ಅದು. ಪ್ರತಿಯೊಬ್ಬರು ಸಂಗೀತ ಗೊತ್ತಿರಲಿ ಗೊತ್ತಿಲ್ಲದೆ ಇರಲಿ, ಆಡಿಯನ್ಸ್ ಎಲ್ಲರೂ ಗೊತ್ತಿಲ್ಲದೆ ಆ ಸಂಗೀತದ ಆ ನಾದ ದೇವತೆನ ಪೂಜೆ ಮಾಡ್ತಾನೆ ಬಂದಿದ್ದಾರೆ. ಆ ಪೂಜೆಯ ಪ್ರತಿಫಲನೇ ಇವಾಗ ನೀವು ಹಾಕಿದ್ದು ಆಡಿಯೋ ವಿಡಿಯೋ. ಭಾಳ ಭಾಳ ಹೆಮ್ಮೆ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಅರ್ಜುನ್ ಸರ್, ಥ್ಯಾಂಕ್ ಯು. ಮಹಾಗುರುಗಳೇ, ಕರ್ನಾಟಕ ಅನ್ನೋ ಒಂದು ರಾಜ್ಯ ಇದೆಯಲ್ಲ, ಅದು ಕರುಮಾಡು ಅಂತಾರೆ. ಕರುಮಾಡು ಅಂದರೆ ಎತ್ತರದ ಜಾಗ ಅಂತ ಅದಕ್ಕೆ ಹೆಸರು. ಇಂಥ ಭೂಮಿಲಿ ನಾನು ಹುಟ್ಟಿದ್ದೀನಿ. ಈ ಮಣ್ಣಿನ ಹುಚ್ಚು ನನಗೆ ಜಾಸ್ತಿ ಇದೆ. ಒಂದು ಚಿತ್ರರಂಗ ನನಗೆ ನನ್ನ ಪ್ರತಿಭೆ ಎಲ್ಲ ಬಳಸ್ಕೊಂತು. ಸರಿಗಮಪ ನನ್ನ ಪ್ರತಿಭೆ ಹಿಂದೆ ಇದ್ದ ಪ್ರಭೆಯನ್ನು ಇಲ್ಲಿ ಪ್ರಕಾಶವನ್ನು ಮಾಡ್ಬಿಡ್ತು. ನಾನು ಆ್ಯಕ್ಚುಲಿ ಇವತ್ತು ಹೀಗೆ ಕೂತಿರೋದಕ್ಕೆ ಭಾಳ ಇಷ್ಟಪಡ್ತೀನಿ. ನೀವು ನನಗೆ ಒಂದು ಅಗ್ರಪೀಠ ಕೊಟ್ಟಿದ್ದೀರಾ. ಆ ಅಗ್ರಪೀಠ ನನಗೆ ಸ್ವಲ್ಪ ಭಾರ. ಈಗ ಸಮಗ್ರ ಪೀಠ, ಸಮಗ್ರ ಪೀಠ ಇದು. ಇಲ್ಲಿ ಸಂಗೀತವೇ ಅಗ್ರಪೀಠದಲ್ಲಿರಲಿ, ಅದೇ ಮಹಾಗುರುವಾಗಿರಲಿ. ನನ್ನ ಬದುಕೆಲ್ಲ ಸಂಗೀತದ ಜೊತೆಯಲ್ಲೇ ಈ ಬದುಕಿಗೆ ಇಂಥ ಅರ್ಥವನ್ನು ಕೊಟ್ಟಂಥ ಸರಿಗಮಪ್ಪಕ್ಕೆ ನಾನು ಯಾವತ್ತೂ ಋಣಿಯಾಗಿರ್ತೀನಿ. ನನ್ನ ಬರ್ತ್ಡೇಯನ್ನು ನೀವು ಮಾಡ್ದಂಗೆ ಇನ್ನು ಯಾರು ಮಾಡೋಕ್ಕೆ ಸಾಧ್ಯನಪ್ಪ. ಅಂಥ ಅದ್ಭುತವಾದ ಬರ್ತ್ಡೇ ಮಾಡಿದ್ದೀರಿ. ನಾನು ಹುಟ್ಟಿದ್ದಕ್ಕೆ ಸಾರ್ಥಕ ಆಗಿದೆ. ನನಗೇನೂ ರಿಗ್ರೆಟ್ಸ್ ಇಲ್ಲ. ನಾನು ಸುಮ್ಮನಿರ್ತೀನಿ, ಸಹಜವಾಗಿರ್ತೀನಿ ಮತ್ತು ಸತ್ಯವಾಗಿರ್ತೀನಿ. ಸೂಪರ್. ಥ್ಯಾಂಕ್ ಯು ಮಹಾಗುರುಗಳೇ, ಥ್ಯಾಂಕ್ ಯು. ಎಲ್ಲರೂ ಮಾತಾಡಾದ್ಮೇಲೆ ಆ AV ನೋಡಾದ್ಮೇಲೆ ಏನ್ ಹೇಳಿದ್ರು ಅದು ಕಮ್ಮಿ ಅನ್ಸ್ಬಿಡುತ್ತೆ. ಇದು 15 ವರ್ಷಗಳ ನೆನಪಿನ ಸೀಸನ್. ಸಾಕಷ್ಟು ಎಮೋಷನ್ಸ್ ಒಟ್ಟಿಗೆ ಬರುವಂತಹ ಸೀಸನ್ ಇದು. ಎಲ್ಲ ಒಟ್ಟಿಗೆ ಸೇರಿ ಈ 36 ಸ್ವರ ಸೇನಾನಿಗಳ ಜೊತೆಗೆ ಈ ಕಾರ್ಯಕ್ರಮನ ನಾವೆಲ್ಲರೂ ಸೇರಿ ಒಟ್ಟಿಗೆ ಶುರು ಮಾಡೋಣ. ಈ ಸರಿಗಮಪ ಕುಟುಂಬಕ್ಕೆ ಈ ಸೀಸನ್ ನಲ್ಲಿ ಹೊಸದಾಗಿ 6 ಹೊಸ ಸ್ವರ ನಾವಿಕರು ಸೇರ್ತಾ ಇದ್ದಾರೆ. ಸೊ ಅವರೆಲ್ಲ ಈ ಪಯಣದಲ್ಲಿ ಮುಂದುವರಿಸ್ತಾರೆ ನಮ್ಮ ಜಾರ್ಜ್ ಜೊತೆ. ಸರಳವಾಗಿ ಈ ಶೋ ಏನು ಅನ್ನೋದನ್ನ ಹೇಳ್ಬಿಡ್ತೀನಿ. 36 ಸ್ಪರ್ಧಿಗಳು ಈ ಸಲ ಗುಂಪಾಗಿ ಗುದ್ದಾಡ್ತಾರೆ. 6 ಟೀಮ್ಗಳಾಗಿ ಡಿವೈಡ್ ಆಗ್ತಾರೆ. ಪ್ರತಿ ಟೀಮ್ಗೂ ಸಂಗೀತ ಸಾಧಕರು ಮೆಂಟರ್ ಆಗಿ ಬರ್ತಾರೆ. ಒಬ್ಬೊಬ್ಬರು ಒಂದೊಂದು ಟೀಮ್ ನ ಸಾರಥ್ಯವನ್ನ ವಹಿಸ್ತಾರೆ. ಒಂದೊಂದು ಟೀಮ್ಗೂ ಕೂಡ ಟಫ್ ಕಾಂಪಿಟೇಷನ್ ಎದುರಾಗುತ್ತೆ. ಈ ಚಾಂಪಿಯನ್ಸ್ ಅಲ್ಲಿ ಮಹಾ ಚಾಂಪಿಯನ್ ಯಾರು ಅನ್ನೋದನ್ನ ಈ ಸೀಸನ್ ನಿರ್ಧಾರ ಮಾಡುತ್ತೆ. ಯಾರ್ಯಾರು ಯಾವ್ಯಾವ ಟೀಮ್ಗೆ ಹೋಗ್ತಾರೆ ಅಂತ ನೋಡೋದಕ್ಕೆ ಇಡೀ ಕರ್ನಾಟಕ ಕಾಯ್ತಾ ಇದೆ. ಸೊ ಆಟ ಶುರು ಆಗುತ್ತೆ. ಈಗಾಗಲೇ ಸಂಗೀತ ಕ್ಷೇತ್ರದಲ್ಲಿ ತಮ್ಮದೇ ಛಾಪು ಮೂಡಿಸಿರುವಂತಹ ನಮ್ಮ ಚಾಂಪಿಯನ್ಸ್ ಅನ್ನ ಮುನ್ನಡೆಸೋದಕ್ಕೆ ಅತಿರಥ ಸಾರಥಿಗಳೇ ಬೇಕು. 6 ಸಂಗೀತ ನಿಪುಣರು ಈ ಸಾರಥ್ಯವನ್ನ ವಹಿಸ್ತಾ ಇದ್ದಾರೆ. ಸರಿಗಮಪ ಚಾಂಪಿಯನ್ಶಿಪ್ ಮೆಂಟರ್ಸ್ ಅನ್ನ ಈಗ ವೇದಿಕೆ ಮೇಲೆ ವೆಲ್ಕಮ್ ಮಾಡುವಂತಹ ಸಮಯ. ಸರಿಗಮಪ